ಹಲೋ ಗೈಸ್, ಇಂದು ನಾವು ಕರ್ನಾಟಕದ 2 ಅದ್ಭುತ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ವಿ. ಅದರಲ್ಲಿ ಒಂದು ಕುಂದಾದ್ರಿ ಹಿಲ್, ಮತ್ತೊಂದು ಸಿರಿಮನೆ ಜಲಪಾತ. ನಾವು ಪ್ಲ್ಯಾನ್ ಮಾಡ್ಕೊಂಡು ಪ್ಲೇಸಸ್ಸೇ ಬೇರೆ ಆಗಿತ್ತು, ಆದರೆ ನಾವು ಹೋಗಿದ್ದ ಪ್ಲೇಸಸ್ಸೇ ಬೇರೆ ಆಗಿತ್ತು. ಏನು ಮಾಡೋಕ್ಕಾಗುತ್ತೆ, ಸಿಚುವೇಶನ್ ಡಿಮ್ಯಾಂಡ್ಸ್. ಆದರೂ ಹೋಗಿದ್ದಂಥ ಪ್ಲೇಸೆಲ್ಲ ವರ್ತೆಬಲ್ ಆಗಿತ್ತು. ಹಾಗೆ ಪ್ಲ್ಯಾನ್ ಮಾಡಿದ ಪ್ರಕಾರ ನಮ್ಮ ಮಾನ್ಯ ಮತ್ತು ಅಶ್ವಿತರ್ನ ಎತ್ತಾಕೊಂಡು ಯಾರೇ ಜೋಡ್ರನ್ನ ಎತ್ತಕ್ಕೆ ಬಂದ್ಬಿಟ್ಟಿರಿ. ನಮ್ಮ ಕುಡ್ರನ್ನೆಲ್ಲ ಹಾಕ್ಕೊಂಡು ನಾವು ನಮ್ಮ ಪಯಣನ ಶುರು ಮಾಡ್ಕೊಂಡ್ವಿ. ನಿದ್ದೆ ಬರ್ದಿದ್ರು ನಿದ್ದೆ ಬರೋ ಥರ ಆ್ಯಕ್ಟ್ ಮಾಡಿ ನಮ್ಮ ಸಾನಿಕನ್ ರಿಯಾಕ್ಷನ್ ಹೆಂಗಿತ್ತು ಅಂದರೆ ಡಿಪ್ರೆಷನ್. ಹಾಗೆ ನಮ್ಮ ದಾರಿ ಹಿಡ್ಕೊಂಡು ಬಂದು ನಾವು ಇಲ್ಲಿಗೆ ಹಾಯ್ ಹೇಳಿ ಮೊದಲು ನಾವು ಕುಂದಾದ್ರಿ ಬೆಟ್ಟಕ್ಕೆ ಬಂದ್ವಿ. ಇದು ಪಶ್ಚಿಮ ಘಟ್ಟದಲ್ಲಿರುವ ಸುಂದರ ಬೆಟ್ಟವಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 826 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ಇರುವ ಪುರಾತನ ಜೈನ ದೇವಾಲಯ ಶಾಂತ ವಾತಾವರಣ ಮತ್ತು ಸೂರ್ಯೋದಯದ ಅದ್ಭುತ ದೃಶ್ಯಗಳನ್ನು ಪ್ರವಾಸಿಗರನ್ನು ಸೆಳೆಯುತ್ತೆ. ಆದರೆ ನಾವು ಹೋಗಿದ್ದ ಸಮಯ ಲೇಟ್ ಆಗಿದ್ದರಿಂದ ನಮಗೆ ಸೂರ್ಯೋದಯ ನೋಡೋದಕ್ಕೆ ಸಿಗಲಿಲ್ಲ. ಬೆಟ್ಟದ ಮೇಲಿಂದ ಕಾಣೋ ಹಸಿರು ಕಾಡುಗಳು, ಮಂಜಿನ ಹೊದಿಕೆ ಮತ್ತು ಪ್ರಕೃತಿಯ ಸೌಂದರ್ಯ ಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತೆ. ಇದಾದ ನಂತರ ನಾವು ಸಿರಿಮನೆ ಜಲಪಾತಕ್ಕೆ ಹೊರಟ್ವಿ. ಹಾಗೆ ದಾರಿಯಲ್ಲಿ ಸ್ವಲ್ಪ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ, ಎಂಜಾಯ್ ಮಾಡ್ತಾ, ವಿಡಿಯೋ ಶೂಟ್ ಮಾಡ್ತಾ ಸಿರಿಮನೆ ಜಲಪಾತಕ್ಕೆ ಬಂದು ತಲುಪಿದ್ವಿ. We are excited to watch that waterfall. Yes, this is very, very soon coming. Please visit this place. ಹಾಗೆ ಹೋಗ್ತಾ ಡಿಸ್ಕಷನ್ ಮಾಡ್ತಾ ಎಲ್ರಿಗೂ ಪ್ಲೇಸ್ ಆ್ಯಂಡ್ ರೇಟಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇನ್ನೂ ಜಲಪಾತನೂ ನೋಡದೆ ಹತ್ತಿರದಲ್ಲಿರ್ತಾನೆ ಅದರ ಎಕ್ಸೈಟ್ಮೆಂಟ್ನ ಎಲ್ರಿಗೂ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಶೃಂಗೇರಿ ಸಮೀಪದಲ್ಲಿರುವ ಈ ಜಲಪಾತ ದಟ್ಟ ಕಾಡಿನ ಮಧ್ಯೆ ಇದೆ. ಪ್ರಕೃತಿಯ ಮಧುರ ಶಬ್ದದಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಹ್ಯಾಪಿನೆಸ್ಸನ್ನು ನೀಡುತ್ತೆ. This is our Sirimane Falls. Oh, this is the view of our Sirimane Falls. You guys must watch it. ತುಂಬಾ ಚೆನ್ನಾಗಿದೆ. Give the 100% of rating here. ಇದನ್ನು ನೋಡಿಕೊಂಡು ಮುಂದೆ ನಮ್ಮ ಪಯಣ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಗೂಗಲ್ ಮ್ಯಾಪ್ ನೋಡ್ತಾ ಬಂದು ತಲುಪೋದು ಕುದುರೆಮುಖಕ್ಕೆ. ಕುದುರೆಮುಖ ಪಶ್ಚಿಮ ಘಟ್ಟದಲ್ಲಿರುವ ಪ್ರಕೃತಿ ಸೌಂದರ್ಯದ ತಾಣವಾಗಿದೆ. ಬೆಟ್ಟದ ಆಕಾರವು ಕುದುರೆಮುಖವನ್ನು ಹೋದ್ರಿಂದ ಇದಕ್ಕೆ ಕುದುರೆಮುಖ ಅಂತ ಹೆಸರು ಬಂದಿದೆಯಂತೆ. ಇಲ್ಲಿನ ಹಸಿರು ಬೆಟ್ಟಗಳು, ದಟ್ಟ ಕಾಡುಗಳು, ತಂಪಾದ ಗಾಳಿ ಮತ್ತು ಮಂಜಿನಿಂದ ಕೂಡಿದ ವಾತಾವರಣ ಎಲ್ಲರನ್ನೂ ತನ್ನೆಡೆಗೆ ಹೇಳ್ಕೊಳ್ಳುತ್ತೆ ಅನಿಸುತ್ತೆ. ಹಾಗೆ ಅಲ್ಲೇ ಇದ್ದ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಜೊತೆ ಒಂದು ಪೋಸ್ಟ್ ಫೋಟೋ ತೊಗೊಂಡು ಟೈಮ್ ಆಗಿದ್ದರಿಂದ ಮತ್ತೆ ನಮ್ಮ ಸಾಗರಕ್ಕೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೇ ಕೂಡ ಮಾಡೋಕ್ಕಾಗದೇ ಇರೋದ್ರಿಂದ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲೇ ಗೈಸ್ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನಂದ್ರೆ ಲೇಟ್ ಆಗಿದೆ ಹೋಗೋದು, ಸೊ ನಾವು ಸ್ಟೇ ಕೂಡ ಮಾಡ್ತಾ ಇಲ್ಲ. ಆದರೂ ನೈಟ್ ಡ್ರೈವಿಂಗ್ ಮಾಡೋಕ್ಕೆ ನಮ್ಮ ಡ್ರೈವರ್ನ ಒಪ್ಸಿದ್ದೀವಿ. ಆದರೆ ನಮ್ಮ ಅಶ್ವಿತಾ ಮಾತ್ರ ಆಕ್ಟಿವ್ ಆಗಿಬಿಟ್ಟಿದ್ದಾಳೆ, ಫುಲ್ ಉಗಿತಿದ್ದಾಳೆ ಬಂದಂಗೆ. ನೋಡಿ ಟೈಮ್ ಎಷ್ಟಾಗಿದೆ, 9 ಗಂಟೆ ಆಗಿದೆ. ಆಗ್ತಾ ಬಂತು. ನಾವು ಡೆಸ್ಟಿನಿ ನಮ್ಮನೆ ಡೆಸ್ಟಿನಿ ರೀಚ್ ಆಗಕ್ಕೆ ಇನ್ನೂ ಎಷ್ಟು ಅವರ್ ಬೇಕು, ಅದು ಹೋಗ್ತೀವೋ ಬಿಡ್ತೀವೋ ಅಂತ ಕಾದು ನೋಡೋಣ. ಅದರಲ್ಲಿ ಸಾನಿಕ್ ಅವರು ಮಧ್ಯದಲ್ಲಿ ಆಗುಂಬೆ ಘಾಟ್ ದಾಟೋಕ್ಕಿಂತ ಮುಂಚೆನೇ ಊಟ ಮಾಡೋಣ ಅಂತ ಹೇಳ್ತಿದ್ದಾರೆ. ನಮ್ಮ ಮನೆಯಲ್ಲೆಲ್ಲ ಆಗುಂಬೆ ಘಾಟ್ ದಾಟಿದ ಮೇಲೆ ಊಟ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಏನಾಗುತ್ತೆ, ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟು. ಏನಂದ್ರೆ ಫೈನಲ್ ಆಗಿ ಇನ್ನೂ ಬಂದಿಲ್ಲ, ಶಾಪಿಂಗ್ ಮಾಡ್ತಿದ್ದಾರೆ, ನೋಡಬಹುದು. ಶಾಪಿಂಗ್ ನ 1-2-3 hours ಇಂದ ಶಾಪ್ ಮಾಡ್ತಾನೆ ಇದ್ದಾರೆ. ದೊಡ್ಡ ಲಗೇಜ್ ಅನ್ನೇ ಶಾಪ್ ಮಾಡ್ತಿದ್ದಾರೆ. ಎವ್ರಿಥಿಂಗ್. ನಮ್ಮ ಸಾನಿಕ್ ಅವ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ರು ಇಷ್ಟೋ ತನಕ. ಇವಾಗ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ ನೋಡಿ. So this are all the luggages which is shopped in 2-3 hours. ನನಗೆ ಲಾಗಿಂಗ್ ಕೂಡ ಸಪೋರ್ಟಿವ್ ಮಾಡ್ತಿದ್ದಾರೆ. ಸೊ ಪ್ಲೀಸ್ ಫಾಲೋ, ಸಬ್ಸ್ಕ್ರೈಬ್, ಕಮೆಂಟ್ ಫಾರ್ ಮೋರ್. ಇದೆ
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ನೆಕ್ಸ್ಟ್ ವಿಲ್ ಬಿ ಕಂಟಿನ್ಯೂಡ್ ಟುಮಾರೋ. ಬಾಯ್. ಸೊ ನಾವು ಫೈನಲ್ ಆಗಿ ಡೆಸ್ಟಿನಿ ರೀಚ್ ಆಗ್ತೀವಲ್ಲೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಅವರ್ ಲಾಸ್ಟ್ ವ್ಲಾಗ್ ಮೇ ಬಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗೆಸ್ ಪ್ಲೀಸ್ ಸಪೋರ್ಟ್ ಅಸ್. Soon possible. Bye friends. But today we enjoyed a lot. Yes, But places this is all our memorable moments. it may be last. Yeah, it is the last. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. Sorry, we will not come to like this because we did memorable today. ಒಟ್ಟು ಸ್ಟೇಟಸ್ ಆಗ್ತೀನಿ. ತುಂಬಾ ಮಾತಾಡ್ತಿದ್ದಾರೆ ಗೈಸ್. ಮುಗಿತಾ ಇಲ್ಲ. ಸೊ ನಾವು ಇದೇ ಮೇ ಬಿ ಲಾಸ್ಟ್ ಲಾಗ್ ಆಗೋ ಚಾನ್ಸ್ ಇದೆ. ಚಾನ್ಸ್ ಆಗ್ಬೋದು. ಯಾಕಂದ್ರೆ ಅಂತ ಸ್ಕೇರಿ ಇವೆಂಟ್ಸ್ ನಾವು ಇವತ್ತು ಫೇಸ್ ಆಮೇಲೆ ಮಾಡಿದ್ವಿ. ಬಟ್ ಪ್ಲೇಸಸ್ ಬಗ್ಗೆ ಮಾತಾಡೋಲ್ಲ. ವೆರಿ ನೈಸ್. If you want to see the places, you can watch my Instagram story. My account name is ashita.gs_. ಅಂಡ್ ಮನೆಯವ್ರೆ ನಿಮ್ಮ ಅಕೌಂಟ್ ಏನಾದ್ರು ಪಬ್ಲಿಷ್ ಮಾಡ್ಬೇಕಾ? No. ಡಿಪ್ರೆಷನ್ ನಮ್ದು ಪ್ರೈವೇಟ್ ಅಕೌಂಟ್, ಯಾರು ಫಾಲೋವರ್ಸ್ ಕಳಿಸ್ಬಿಡಿ. ಅವರು ತುಂಬಾ ಪ್ರೈವೇಟ್ ಆಗಿ ತಮ್ಮ ಎಲ್ಲಾ ಸೆಕ್ಟರ್ಸ್ ಇಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಸಾರ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.